ನಂಜನಗೂಡು ಸರ್ಕಾರಿ ಕಚೇರಿಗಳಿಗೆ ಎಂಎಲ್ಎ ದಿಢೀರ್ ಅಂತ ಭೇಟಿ ಕೊಟ್ಬಿಟ್ಟಿದ್ದಾರೆ. ಅಧಿಕಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ತರಾಟೆ ತೆಗೆದುಕೊಂಡಿದ್ದಾರೆ. ಮಧ್ಯವರ್ತಿ ದಲ್ಲಾಳಿಗಳಿಗೆ ಬಿಸಿಯನ್ನ ಮುಟ್ಟಿಸೋಕೆ ಎಂಎಲ್ಎ ಅವರು ಮುಂದಾಗಿರುವಂತದ್ದು. ಸಾರ್ವಜನಿಕರ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡೋಕಾಗದೇ ಇದ್ರೆ ತಾಲೂಕು ಬಿಟ್ಟು ತೊಲಗಿ ಅಂತ ಕೂಡ ಗರಂ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಎಂಎಲ್ಎ ಮಾಡಬೇಕಾಗಿದ್ದಂತ ಕೆಲಸವನ್ನು ಮಾಡಿದ್ದಾರೆ. ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ಹೋಗಿ ಅಂತ ಹೇಳಿದ್ದಾರೆ. ನಂಜನಗೂಡು ಸರ್ಕಾರಿ ಕಚೇರಿಗಳಿಗೆ ಸಡನ್ ಆಗಿ ಭೇಟಿ ಕೊಟ್ಟಿದ್ದು ಎಂಎಲ್ಎ. ಏನು ಹೇಳಿಲ್ಲ, ಮುಂಚಿತವಾಗಿ ಹೇಳಿದ್ರೆ ಅಲರ್ಟ್ ಆಗಿಬಿಟ್ಟಿರ್ತಿದ್ರು ಅಂತ ಕಾಣುತ್ತೆ. ಅಧಿಕಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ತರಾಟೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯವರ್ತಿ ದಲ್ಲಾಳಿಗಳಿಗೆ ಬಿಸಿಯನ್ನ ಮುಟ್ಟಿಸಿದ್ದಾರೆ ಎಂಎಲ್ಎ ಸಾಹೇಬರು. ಸಾರ್ವಜನಿಕರ ಕೆಲಸವನ್ನ ಮಾಡಿ ಅಂತ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿನ ವ್ಯವಸ್ಥೆಯನ್ನು ಕೂಡ ನೋಡ್ಕೊಂಡು ಬಂದ ನಾವು ತುಂಬ ಸ್ಟ್ರಿಕ್ಟಾಗಿದೆ. ಅವರು ಕೂಡ ಅವರು ತುಂಬ ಆ್ಯಕ್ಟಿವ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಹಾಸ್ಪಿಟಲ್ ಕ್ಲೀನಿನೆಸ್ಸನ್ನು ಮೇಂಟೈನ್ ಮಾಡಿ, ಟಾಯ್ಲೆಟ್ಸ್ ಏನಿದೆ ಟಾಯ್ಲೆಟ್ಸು 2 ಟೈಮ್ ಕ್ಲೀನ್ ಮಾಡ್ತಿದ್ದಾರೆ, 3 ಟೈಮ್ ಕ್ಲೀನ್ ಮಾಡೋಂಥ ವ್ಯವಸ್ಥೆ ಮಾಡಿ ಜನರಿಗೆ ಕೂತ್ಕೊಳ್ಳಿಕ್ಕೆ, ಯಾಕಂದರೆ ಕೆಳಗಡೆ ಕೂತಿರೋದು ನಾವು ಕಂಡು ಅದಕ್ಕೆ ಕೂತ್ಕೊಳ್ಳಿಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಚಸ್ ಆಗಲಿ ಚೇರ್ಸ್ ಆಗಲಿ ಅಲ್ಲಿ ಮಾಡಿಕೊಡಿ ಅಂತ ಅವ್ರಿಗೆ ಹೇಳಿದ್ದಾರೆ. ಆಮೇಲೆ ಅಲ್ಲಿರುವಂತಹ ಪೇಷಂಟ್ಸ್ನು ಕೂಡ ನಾವು ಮಾತಾಡಿಸಿ, ಮತ್ತು ರೋಗಿಗಳು ಹೊರ ರೋಗಿಗಳು ಎಲ್ಲನೂ ಕೂಡ ಮಾತಾಡಿಸಿ ಬಂದು ಅವರು ಕೂಡ ಏನು ಇಶ್ಯೂಸ್ ಇದೆ ಅನ್ನೋದು ಅವ್ರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಂಥ ಮೇಜರ್ ಇಶ್ಯೂಸ್ ಅವ್ರು ಯಾರೂ ನಮಗೆ ಕಂಪ್ಲೇಂಟ್ ಮಾಡಿಲ್ಲ. ಕೆಲವೊಂದು ಮಾತ್ರ ಈಗ ಹೊರಗಿಂದ ಬಂದಿರುವಂಥ PGಸು ಹೊರಗಡೆ ಇರುವ ಫಾರ್ಮಾಸ್ಯೂಟಿಕಲ್ ಏನು ನಿಮ್ಮ ಮೆಡಿಕಲ್ ಶಾಪ್ಸ್ ಇದೆ ಅದಕ್ಕೆ ಬರೀತಾ ಇದ್ದಾರೆ ಅನ್ನೋದು ಒಂದು ಕೂಗಿತ್ತು. ಅದನ್ನು ಕೂಡ ಅಲ್ಲೇ ಅಡ್ರೆಸ್ ಮಾಡಿದೋ ನಾವು. ಅವರಿದ್ದರು, TH ಅವರಿದ್ದರು, ಅದನ್ನು ಅಲ್ಲೇ ಅಡ್ರೆಸ್ ಮಾಡಿ ಏನೇ ಮೆಡಿಸಿನ್ಸ್ ಇದ್ದರೂ ಅದು ಅವರ ಫಾರ್ಮಸಿಯಲ್ಲಿ ಇದ್ದರೆ ಅಲ್ಲಿಂದನೇ ಅವರು ವರ್ಗಾವಣೆ ಆಗಬೇಕು, ಅಲ್ಲಿಂದನೇ ಅವರು ಮಾರಾಟ ಆಗಬೇಕು ಅನ್ನೋದು ಅಲ್ಲಿ ಸೂಚನೆಯನ್ನು ನೀಡ್ಕೊಂಡು ಬಂದಿದ್ದಾರೆ. ಆಮೇಲೆ PGs ಅವ್ರಿಗೂ ಏನು ಇದ್ದಾರೆ ಅವ್ರಿಗೂ ಕೂಡ ವಾರ್ನಿಂಗನ್ನು ನೀಡಬೇಕು. ಯಾವುದೇ ರೀತಿಯ ಪೆಂಡಿಂಗ್ ಮಾಡೋದಾಗಲಿ, ಫೈಲ್ಸ್ ಪೆಂಡಿಂಗ್ ಮಾಡೋದಾಗಲಿ, ಬೇರೆ ರೀತಿಯ ಡಿಮ್ಯಾಂಡ್ ಆಗಲಿ ಯಾವುದೇ ರೀತಿ ಮಾಡದೇ ಇರೋ ರೀತಿ ಅವರು ಆ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗಲಿ. ಅವ್ರ ಕೈಲಿ ಆಗೋದಿಲ್ಲ ಅಂದರೆ